ನಮಸ್ಕಾರ ಸ್ನೇಹಿತರೆ. ಇಂದು ಅರ್ಥಶಾಸ್ತ್ರದ ಭಾಗ 3ರಲ್ಲಿ ನಾವು ಆರ್ಥಿಕತೆಯ ವಿಧಗಳು ಅಂದರೆ ಆರ್ಥಿಕ ಚಟುವಟಿಕೆಗಳ ಸಂಘಟನೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಇದು PUC, ಸ್ಪರ್ಧಾತ್ಮಕ ಪರೀಕ್ಷೆ, ಕೆಸೆಟ್ ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಈ ವಿಚಾರಗಳು ಅತಿ ಮುಖ್ಯವಾದಂತಹ ವಿಚಾರ ಆಗಿದೆ. ಹಾಗಾದರೆ ಬನ್ನಿ ಈ ತರಗತಿಯಲ್ಲಿ ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಆರ್ಥಿಕ ಚಟುವಟಿಕೆಯ ಸಂಘಟನೆಯಲ್ಲಿ ಆಯ್ಕೆ ಅನ್ನೋದು ಒಂದು ಪ್ರಮುಖ ಸಾಧನವಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಮಿತವಾದ ಸಂಪನ್ಮೂಲ ಇರುತ್ತೋ ಹಾಗೆಯೇ ಒಂದು ರಾಷ್ಟ್ರದಲ್ಲೂ ಕೂಡ ಮಿತವಾದ ಸಂಪನ್ಮೂಲ ಇರುತ್ತೆ. ಭಾರಿ ಹಣ ಇದ್ದರೆ, ಭಾರಿ ಸಂಪತ್ತಿದ್ದರೆ ಆಯ್ಕೆ ಸಮಸ್ಯೆನೇ ಇರೋದಿಲ್ಲ ಅಲ್ವಾ? ಏನು ಬೇಕಾದರೂ ಹೇಗೆ ಬೇಕಾದರೂ ತಗೊಳ್ಬೋದು, ಹೇಗೆ ಬೇಕಾದ್ರೂ ಮಜಾ ಉಡಾಯಿಸ್ಬೋದು ಅಲ್ವಾ? ಯಾವಾಗ ನಮಗೆ ಸಮಸ್ಯೆ ಶುರುವಾಗುತ್ತೆ? ನಮ್ಮ ಬಳಿ ಹಣ ಕಡಿಮೆ ಇದ್ದು ನಮ್ಮ ಬಯಕೆ ಜಾಸ್ತಿ ಇದ್ದಾಗ. ಹಾಗೆಯೇ ರಾಷ್ಟ್ರವೊಂದರಲ್ಲಿ ಸಂಪತ್ತು ಕಡಿಮೆ ಇದ್ದು ಅದರ ಯಾವ ಯಾವ ಮಾರ್ಗಗಳಲ್ಲಿ ಅದನ್ನು ಬಳಸಬೇಕು, ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋ ಅನೇಕ ಆರ್ಥಿಕ ಸಮಸ್ಯೆಗಳು ಎದುರಾದಾಗ ಪರಿಹಾರ ರೂಪವಾಗಿ ಕಂಡುಕೊಳ್ಳುವ ವ್ಯವಸ್ಥೆಯೇ ಆರ್ಥಿಕ ವ್ಯವಸ್ಥೆ. ಇದನ್ನು ಆರ್ಥಿಕ ಚಟುವಟಿಕೆಗಳ ಸಂಘಟನೆ ಅಂತ ಕೂಡ ಕರೀತಾರೆ. ಇಂತಹ ಆರ್ಥಿಕತೆಯನ್ನು, ಅರ್ಥವ್ಯವಸ್ಥೆಯನ್ನು 3 ಭಾಗ ಮಾಡ್ತೀವಿ. ಒಂದು ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ, ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕೂಡ ಕರೆದ್ರೆ. 2ನೇ ವಿಭಾಗ ಮಾರುಕಟ್ಟೆ ಅರ್ಥವ್ಯವಸ್ಥೆ. ಮಾರುಕಟ್ಟೆಯ ಅರ್ಥವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ. 3ನೇ ಪ್ರಮುಖವಾದ ವಿಭಾಗ ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ. ಅರ್ಥವ್ಯವಸ್ಥೆಯನ್ನು ಪ್ರಧಾನವಾಗಿ 3 ವಿಭಾಗ ಮಾಡ್ತೀವಿ. ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆಯನ್ನೇ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರೆಯೋದು. ಬಂಡವಾಳ ಅರ್ಥವ್ಯವಸ್ಥೆಯನ್ನು ಏನಂತ ಕರೀತಾರೆ? ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರೀತಾರೆ. 3ನೇ ವಿಭಾಗ ಮಿಶ್ರ ಅರ್ಥವ್ಯವಸ್ಥೆ. ಹಾಗಾದರೆ ಬನ್ನಿ ಮೊದಲನೇ ವಿಭಾಗ ಕೇಂದ್ರೀಯ ಅರ್ಥವ್ಯವಸ್ಥೆ ಅಥವಾ ಸಮಾಜವಾದಿ ಅರ್ಥವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಏನು? ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿತರಣೆ ಹಾಗೂ ಅನುಭೋಗಗಳು ಸಂಪೂರ್ಣವಾಗಿ ಸರ್ಕಾರಿ ನಿಯಂತ್ರಣದಲ್ಲಿರುವ ಅರ್ಥವ್ಯವಸ್ಥೆಯನ್ನು ಏನಂತ ಕರಿತೀವಿ? ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇದು ಸಂಪೂರ್ಣ ಸರ್ಕಾರದ ಅಸ್ತಿತ್ವದಲ್ಲಿ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಖಾಸಗಿ ವಲಯದಲ್ಲಿ ಇರೋದಿಲ್ಲ. ಉತ್ಪಾದನಾ ವಲಯಗಳಲ್ಲಿ ಸರ್ಕಾರಿ ವಲಯ ಮತ್ತು ಖಾಸಗಿ ವಲಯ ಅಂತ ಇರುತ್ತೆ ಮಕ್ಕಳೇ. ಸರ್ಕಾರವೇ ಎಲ್ಲ ವಸ್ತುಗಳ ಉತ್ಪಾದನೆಯ ಹೊಣೆಗಾರಿಕೆಯನ್ನು ಹೊಂದಿದರೆ ಅದನ್ನು ಸರ್ಕಾರಿ ವಲಯ ಅಂತ ಕರೀತಾರೆ. ಇಂತಹ ಸರ್ಕಾರಿ ವಲಯವೇ ಸಂಪೂರ್ಣವಾದಂತಹ ಉತ್ಪಾದನೆ, ವಿತರಣೆ, ಅನುಭೋಗ ಹೀಗೆ ಎಲ್ಲದರ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದರೆ ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹಾಗೆಯೇ ಇಂತಹ ಅರ್ಥವ್ಯವಸ್ಥೆಯನ್ನು ಪ್ರಸ್ತುತ ಹೊಂದಿರುವ ಪ್ರಮುಖ ದೇಶಗಳು ಯಾವ್ಯಾವುದು ಅನ್ನೋದಾದರೆ ಚೈನಾ, ಉತ್ತರ ಕೊರಿಯಾ ಹಾಗೂ ಕ್ಯೂಬಾ, ವಿಯೆಟ್ನಾಂ ಅಂತಹ ದೇಶಗಳು ಇಂದಿಗೂ ಕೂಡ ಇಂತಹ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಆಗಿದೆ. ಹಾಗಾದರೆ ಈ ಅರ್ಥವ್ಯವಸ್ಥೆಯ ಗುರಿ ಏನಾಗಿರುತ್ತೆ? ಸಮಾಜವಾದಿ ಅರ್ಥವ್ಯವಸ್ಥೆಗೆ ತನ್ನದೇ ಆದಂತಹ ಗುರಿ ಇದೆ. ಏನು ಗುರಿ ಅಂದರೆ ಇಲ್ಲಿ ಲಾಭ ಇದರ ಉದ್ದೇಶವೇ ಅಲ್ಲ. ಗರಿಷ್ಠ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸೋದೇ ಇಲ್ಲಿಯ ಪ್ರಮುಖ ಉದ್ದೇಶವಾಗಿದೆ. ಗರಿಷ್ಠವಾದ ಸಾಮಾಜಿಕ ಕಲ್ಯಾಣ ಅಂದರೆ ಸಮಾಜದ ಎಲ್ಲ ವರ್ಗಗಳು ಉತ್ತಮ ಜೀವನ ಮಟ್ಟವನ್ನು ಹೊಂದೋದು, ಅದನ್ನು ಸಾಮಾಜಿಕ ಕಲ್ಯಾಣ ಅಂತ ಕರೀತಾರೆ. ಸೊ ಇದರಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸೋದು ಸಮಾಜವಾದಿ ಅರ್ಥವ್ಯವಸ್ಥೆಯ ಪ್ರಧಾನ ಗುರಿಯಾಗಿದೆ.
ಈ ಉದ್ದೇಶಗಳಿಗೆ ಅನುಸಾರವಾಗಿಯೇ ಸರ್ಕಾರ ಸಂಪನ್ಮೂಲಗಳ ಹಂಚಿಕೆಯನ್ನು ಅದೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೇಗೆ ಉತ್ಪಾದಿಸಬೇಕು, ಯಾವ ರೀತಿ ಉತ್ಪಾದಿಸಬೇಕು ಅನ್ನೋ ಎಲ್ಲ ನಿರ್ಧಾರಗಳನ್ನು ಅದೇ ತೆಗೆದುಕೊಳ್ಳುತ್ತೆ. ಹಾಗೆ ಪೂರ್ವ ನಿರ್ಧರಿತ ಗುರಿಗಳನ್ನ ಸಾಧಿಸೋದೇ ಇದರ ಮುಖ್ಯ ಗುರಿ. ಅಂದರೆ ಮೊದಲೇ ಅದು ನಿರ್ಧರಿಸ್ಬಿಟ್ಟಿರುತ್ತೆ, ಹೇಗಿದೆ, ಯಾವ ಉತ್ಪಾದನಾ ವಲಯಕ್ಕೆ ಆದ್ಯತೆ ನೀಡಬೇಕು, ಎಷ್ಟರ ಮಟ್ಟಿನ ಆದ್ಯತೆ ನೀಡಬೇಕು, ಎಲ್ಲದರ ಬಗ್ಗೆ ಮೊದಲೇ ಅದು ಯೋಜಿಸಿರುತ್ತೆ. ಅದರ ಪ್ರಕಾರವೇ ಈ ವ್ಯವಸ್ಥೆಯಲ್ಲಿ ಸರ್ಕಾರವೇ ನಾಯಕನ ಪಾತ್ರವನ್ನು ವಹಿಸುತ್ತೆ. ಒಟ್ಟಾರೆ ಬೆಲೆಯನ್ನು ಕೂಡ ಇದೇ ನಿರ್ಧಾರ ಮಾಡುತ್ತೆ. ಹಾಗಾದರೆ ಇಂತಹ ಸಮಾಜವಾದಿ ಅರ್ಥವ್ಯವಸ್ಥೆಯ ಮಹತ್ವ ಏನು, ಅದರಿಂದ ಏನು ಪ್ರಯೋಜನ ಇದೆ ಅನ್ನೋದಾದರೆ, ಗರಿಷ್ಠ ಲಾಭ ಗಳಿಸುವ ಉದ್ದೇಶ ಈ ಅರ್ಥವ್ಯವಸ್ಥೆಯಲ್ಲಿ ಇರೋದಿಲ್ಲ. ಗರಿಷ್ಠವಾದಂತಹ ಲಾಭ ಗಳಿಸೋದು ಈ ಅರ್ಥವ್ಯವಸ್ಥೆಯಲ್ಲಿ ಇರೋದಿಲ್ಲ. ಆದ್ದರಿಂದ ಸಮಾಜಕ್ಕೆ ಉಪಯುಕ್ತವಾದ ಉತ್ಪಾದನಾ ತಂತ್ರಗಳನ್ನು ಇದು ಅಳವಡಿಸ್ಕೊಳ್ಳುತ್ತೆ. ಹಾಗೆ ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ವಲಯಗಳು ಕೂಡ ಉತ್ಪಾದನಾ ವಲಯಗಳಲ್ಲಿ ಸೇರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಉಪಯುಕ್ತವಾದ ತಂತ್ರಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳಾಗುತ್ತೆ. ಅಂದರೆ ಉತ್ಪಾದನೆಯಲ್ಲಿ ಎಲ್ಲ ಕ್ಷೇತ್ರ, ಅಂದರೆ ಬಂಡವಾಳ ಸಾಂದ್ರವೂ ಉಪಯೋಗಕ್ಕೆ ಬರುತ್ತೆ, ಶ್ರಮ ಸಾಂದ್ರವೂ ಉಪಯೋಗಕ್ಕೆ ಬರುತ್ತೆ. ಇದರಿಂದ ಏನಾಗುತ್ತೆ, ಉತ್ಪಾದನಾ ತಂತ್ರಗಳನ್ನು ಬಹಳ ವ್ಯಾಪಕವಾಗಿ ಬಳಸೋದ್ರಿಂದ ಇಲ್ಲಿ ನಿರುದ್ಯೋಗ ತಗ್ಗುತ್ತೆ, ನಿರುದ್ಯೋಗ ಕಡಿಮೆ ಆಗುತ್ತೆ. ಇದರಿಂದ ಹಸಿವು, ಉಪವಾಸದಿಂದ ನರಳುತ್ತಿರುವಂತಹ ಜನರ ಪ್ರಮಾಣ ಕಡಿಮೆ ಆಗುತ್ತೆ. ರಾಷ್ಟ್ರದ ಜೀವನ ಮಟ್ಟ ಉತ್ಕೃಷ್ಟ ಮಟ್ಟಕ್ಕೆ ಹೋಗುತ್ತೆ. ಆರೋಗ್ಯ, ಶಿಕ್ಷಣ, ಬಡತನ, ನಿರುದ್ಯೋಗ ನಿರ್ಮೂಲನೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ತೀವ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗೋದು ಇಂತಹ ಆರ್ಥಿಕ ಚಟುವಟಿಕೆಯಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಇಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು, ಅಂದರೆ ಸರ್ಕಾರವೇ ಗುರಿಯನ್ನು ನಿರ್ಧರಿಸಿರೋದ್ರಿಂದ, ಸರ್ಕಾರವೇ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಗಮನ ವಹಿಸಿರೋದ್ರಿಂದ ಅತ್ಯವಶ್ಯಕ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ. ಹಾಗೆ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಕಾಳಸಂತೆಯಂತಹ, ಅಂದರೆ ಕಾಳಸಂತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆಯಲ್ಲ, ಸರ್ಕಾರಕ್ಕೆ ಮರೆಮಾಚಿ ವ್ಯಾಪಾರವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕಾಳಸಂತೆ ಅಂತ ಕರೀತಾರೆ. ಇಂತಹ ಕೆಟ್ಟ ಅವ್ಯವಹಾರಗಳು ಈ ವ್ಯವಸ್ಥೆಯಲ್ಲಿ ಇಲ್ಲದೆ ಇರೋ ಹಾಗೆ ಆಗತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಇದು ಇಷ್ಟೆಲ್ಲ ಚೆನ್ನಾಗಿರೋದಾದರೆ ಇದರಲ್ಲಿ ಅನಾನುಕೂಲತೆಯೇ ಏನೂ ಇಲ್ವಾ? ಹಾಗಿಲ್ಲ ಅಂದಿದ್ರೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳು ಇದೇ ಅರ್ಥವ್ಯವಸ್ಥೆಯನ್ನು ಇಟ್ಕೊಳ್ತಿದ್ರಲ್ವ? ಹೌದು. ಅದರಿಂದ ಇದರಲ್ಲೂ ಕೂಡ ಅನಾನುಕೂಲತೆಗಳು ಇದೆ. ಬನ್ನಿ, ಹಾಗಾದರೆ ಏನೆಲ್ಲ ಅನಾನುಕೂಲತೆ ಇದೆ ಅಂದರೆ, ಇಲ್ಲಿ ಮೊದಲನೇದಾಗಿ ಅಧಿಕಾರಿಶಾಹಿಗಳ ಕಠಿಣ ವರ್ತನೆ. ಅಧಿಕಾರದಲ್ಲಿರೋರು ಇಲ್ಲಿ ಸರ್ಕಾರವೇ ಎಲ್ಲ ಬೆಲೆ, ಅನುಭೋಗ, ಉತ್ಪಾದನೆ ಎಲ್ಲದರ ಮೇಲೆ ನಿಯಂತ್ರಣವನ್ನು ಹೊಂದಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಇಲ್ಲಿ ಎಲ್ಲದರ ಅಧಿಕಾರವನ್ನು ಅವರು ಹೊಂದಿರೋದ್ರಿಂದ ಕಠಿಣವಾಗಿ ವರ್ತಿಸೋ ಸಾಧ್ಯತೆ ಇರುತ್ತೆ. ಸ್ವಾರ್ಥತೆಯ ಹೊಣೆಗಾರಿಕೆಯ ಸಮಸ್ಯೆ ಉದ್ಭವಿಸ್ಬೋದು, ಅದಕ್ಷ ನಿರ್ವಹಣೆ ಆಗ್ಬೋದು, ಹೊಂದಾಣಿಕೆ ಮತ್ತು ಸಂವಹನದ ಕೊರತೆ ಆಗ್ಬೋದು, ಸರಕುಗಳ ಪೂರೈಕೆಯ ಕೊರತೆಗೂ ಕಾರಣ ಆಗ್ಬೋದು, ಅತೃಪ್ತಿಕರ ವಿತರಣೆಯು ಕಾಳಸಂತೆಗೆ ಕಾರಣ ಆಗ್ಬೋದು. ಇದು ಸಮಾಜವಾದಿ ಅರ್ಥವ್ಯವಸ್ಥೆಯ ಪ್ರಧಾನವಾದ ಅನಾನುಕೂಲತೆಯಾಗಿದೆ. ಹಾಗಾದರೆ ಬನ್ನಿ, ಮುಂದಿನ ಅರ್ಥವ್ಯವಸ್ಥೆ ಯಾವುದು? ಮಾರುಕಟ್ಟೆಯ ಅರ್ಥವ್ಯವಸ್ಥೆ, ಅಥವಾ ಇದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕೂಡ ಕರೆದಿದ್ದಾರೆ. ಅಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಪರಸ್ಪರ ಒಟ್ಟುಗೂಡಿ ಬೆಲೆಯನ್ನು ನಿರ್ಧರಿಸ್ತಾರೆ. ಅಂದರೆ ಮಾರುಕಟ್ಟೆಯ ಬೆಲೆಯು ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರವಾಗುತ್ತೆ. ಅದೇ ಬೆಲೆಯಲ್ಲಿ ಸರಕು ಸೇವೆಗಳ ವಿನಿಮಯ ಕೂಡ ಆಗುತ್ತೆ. ಹಾಗೆಯೇ ಖಾಸಗಿ ವ್ಯಕ್ತಿಗಳೇ ಇಲ್ಲಿ ಉತ್ಪಾದನಾಂಗದ ಮಾಲೀಕರಾಗಿರ್ತಾರೆ. ಅಂದರೆ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಎಲ್ಲ ವಿಚಾರವನ್ನು
ಖಾಸಗಿ ವ್ಯಕ್ತಿಗಳೇ ನಿರ್ಧಾರ ಮಾಡ್ತಾರೆ. ಇಲ್ಲಿ ಲಾಭನೇ ಮುಖ್ಯಾಂಶವಾಗಿದೆ. ಸಮಾಜವಾದದಲ್ಲಿ ಸಮಾಜವಾದಿ ವ್ಯವಸ್ಥೆಯಲ್ಲಿ ಸಮಾಜದ ಕಲ್ಯಾಣ ಮುಖ್ಯವಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಲಾಭ ಪ್ರಧಾನ ಗುರಿಯಾಗಿರುತ್ತೆ. ಆದರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಸಂಪೂರ್ಣ ಅಸ್ತಿತ್ವ ಖಾಸಗಿ ವ್ಯಕ್ತಿಗಳ ಕೈಲೇ ಇರುತ್ತೆ. ಹಾಗಾದರೆ ಇಲ್ಲಿ ಬೆಲೆಯ ತಂತ್ರ ಹೇಗಿರುತ್ತೆ ಅಂದರೆ ಪೂರೈಕೆ ಮತ್ತು ಬೇಡಿಕೆಗಳ ನಡುವೆ ಹೊಂದಾಣಿಕೆ ಇರುತ್ತೆ. ಪೂರೈಕೆ ಮತ್ತು ಬೇಡಿಕೆಗಳ ನಡುವೆ ಹೊಂದಾಣಿಕೆ ಇರುತ್ತೆ. ಗೊತ್ತಿದೆ ಅಲ್ವಾ ನೀವು, ಬೆಲೆ, ಪೂರೈಕೆ ಮತ್ತು ಬೇಡಿಕೆ ಪರಸ್ಪರ ಒಂದು ಮತ್ತೊಂದನ್ನು ಅವಲಂಬಿಸಿರುತ್ತೆ. ಅಧಿಕವಾದ ಬೆಲೆಯು ಅನುಭೋಗಿಯ ಬೇಡಿಕೆಯನ್ನು ತಗ್ಗಿಸಿ ಪೂರೈಕೆಯನ್ನು ಉತ್ತೇಜನಗೊಳಿಸುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಮಾವಿನ ಹಣ್ಣಿಗೆ ಅಧಿಕವಾದ ಬೆಲೆ ಇದೆ ಅಂದಾಗ ತಗೊಳ್ಳೋರ ಪ್ರಮಾಣ ಕಡಿಮೆ ಆಗ್ಬೋದು, ಆದರೆ ಮಾವಿನ ಹಣ್ಣನ್ನು ಬೆಳೆಯೋರ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ನಾವು ಮಾವಿನ ಹಣ್ಣಿನ ತೋಟ ಮಾಡೋಣ, ಹೆಚ್ಚು ದುಡಿಬೋದು ಅನ್ನೋ ಕಾನ್ಸೆಪ್ಟ್ ಏನಾಗುತ್ತೆ, ಉತ್ಪಾದನಾಗಾರರ ತಲೆಗೆ ಬರುತ್ತೆ. ಹಾಗೆ ಎರಡನೇ ಇನ್ನೊಂದು ಆ್ಯಂಗಲ್ ನೋಡಿದಾಗ ಕಡಿಮೆ ಬೆಲೆಯು ಅನುಭೋಗಿಯ ಬೇಡಿಕೆಯನ್ನು ಉತ್ತೇಜಿಸಿ ಪೂರೈಕೆಯನ್ನು ತಗ್ಗಿಸುತ್ತೆ. ಅನುಭೋಗಿಯ ಬೇಡಿಕೆಯನ್ನು ಯಾವುದು ಇದು ಮಾಡುತ್ತೆ? ಕಡಿಮೆ ಬೆಲೆ. ಮಾವಿನ ಹಣ್ಣು ಈ ಸಾರಿ 50 ರೂಪಾಯಿ ಕೆಜಿ ಆಗಿದ್ರೆ 50 ಇದ್ದಿದ್ದು 30 ರೂಪಾಯಿ ಆಯಿತು. ಮೊದಲು 1 kg ತೊಗೊಳ್ತಿರೋರು ಈಗ 2 kg ತೊಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾರುಕಟ್ಟೆಯ ಸಮತೋಲನ ಚಕ್ರವನ್ನು ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ನಡೆಸಿದರೆ ಅದನ್ನು ಏನಂತ ಕರೀತಾರೆ? ಬೆಲೆಯ ತಂತ್ರ ಅಂತ ಕರೀತಾರೆ. ಇದು ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಇರುತ್ತೆ. ಈ ವ್ಯವಸ್ಥೆಯನ್ನು ಅನುಸರಿಸುವ ಪ್ರಮುಖವಾದಂತಹ ದೇಶಗಳು ಯಾವುದು ಅಂದರೆ ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಇತರ ದೇಶಗಳು. ಹಾಗಾದರೆ ಇದರ ಮಹತ್ವವೇನು ಅಂದರೆ ನೋಡ್ಕೊಳ್ಳಿ. ಬೆಲೆಯ ಸ್ಪರ್ಧೆಯನ್ನು ಎದುರಿಸಲು ಮತ್ತು ಲಾಭವನ್ನು ಗರಿಷ್ಠಗೊಳಿಸಲು ಉತ್ಪಾದಕರು ದಕ್ಷ ವಿಧಾನವನ್ನು ಹೊಂದುತ್ತಾರೆ. ಅಂದರೆ ಅವರು ಮಾರ್ಕೆಟಲ್ಲಿ ಅವ್ರ ವಸ್ತುವಿಗೆ ಬೆಲೆ ಬರಬೇಕು ಅನ್ನೋದಕ್ಕಾಗಿ ಅವ್ರು ಏನು ಮಾಡ್ತಾರೆ? ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬ ಚೆನ್ನಾಗಿರೋ ಥರ ಮೈಂಟೈನ್ ಮಾಡ್ತಾರೆ. ಹಾಗೆ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾರೆ, ಹೊಸತನವನ್ನು ಹುಡುಕ್ತಾರೆ. ಆದರೆ ಇದರದ್ದು ಪ್ರಧಾನವಾದ ಒಂದು ಅನಾನುಕೂಲತೆ ಇದೆ ಮಕ್ಕಳೇ. ಏನದು ಅಂದರೆ ಮುಕ್ತ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಬೆಲೆ ನಿರ್ಧಾರವಾಗೋದ್ರಿಂದ ಹಾಗೂ ಉತ್ಪಾದನಾಂಗಗಳು ಎಲ್ಲವೂ ಕೂಡ ಖಾಸಗಿ ವ್ಯಕ್ತಿಗಳ ಕೈಲೇ ಇರೋದ್ರಿಂದ ಅವರು ಏನು ಮಾಡ್ತಾರೆ? ಅವ್ರ ಮುಖ್ಯ ಉದ್ದೇಶ ಲಾಭ ಗಳಿಸೋದು. ಸೊ ಲಾಭ ಗಳಿಸೋಂತಹ ಹಿನ್ನೆಲೆಯಲ್ಲಿ ಶ್ರೀಮಂತ ಜನರು ಕೊಂಡುಕೊಳ್ಳುವ ವಸ್ತುಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾರೆ, ಬೆಲೆಯನ್ನು ಹೆಚ್ಚು ಮಾಡ್ತಾರೆ. ಇದರಿಂದ ಬಡವರ್ಗದವರನ್ನು ಕಡೆಗಾಣಿಸ್ತಾರೆ. ಹೀಗಾಗೋದ್ರಿಂದ ಬಡವ ಮತ್ತು ಶ್ರೀಮಂತರ ನಡುವೆ ಅಂತರ ಸೃಷ್ಟಿಯಾಗುತ್ತೆ. ಈ ಅಂತರದಿಂದ ಏನಾಗುತ್ತೆ? 2 ವರ್ಗಗಳು ಅರ್ಥವ್ಯವಸ್ಥೆಯಲ್ಲಿ ಶುರುವಾಗುತ್ತೆ. ಯಾವುದರಿಂದ? ಮಾರುಕಟ್ಟೆಯ ಅರ್ಥವ್ಯವಸ್ಥೆಯಿಂದ. ಹೀಗಾಗಿ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯು ಕಾಠಿಣ್ಯತೆಗೆ, ಬಾಹ್ಯತೆಗೆ, ಸಾರ್ವಜನಿಕ ಸರಕುಗಳಿಗೆ ಯಾವುದೇ ರೀತಿಯ ಬೆಲೆ ಕೊಡದೇ ಇರೋದ್ರಿಂದ ಇದರ ಅಸ್ತಿತ್ವ ಬಹಳ ದೇಶಗಳಲ್ಲಿ ವಿಫಲ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ 3ನೇ ರೀತಿಯ ಅರ್ಥವ್ಯವಸ್ಥೆ ಯಾವುದು ಅಂದರೆ ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸೆಡ್ ಎಕಾನಮಿ ಅಂತ ಕರೀತಾರೆ. ಹಾಗಾದರೆ ಏನು ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಬನ್ನಿ ನೋಡಿ. ಆರ್ಥಿಕ ಚಟುವಟಿಕೆಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಉದ್ಯಮಗಳೆರಡೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಕೂಡಿದರೆ ಅಂತಹ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಈ ಅರ್ಥವ್ಯವಸ್ಥೆಯನ್ನು ಹೊಂದಿರುವ ಪ್ರಮುಖ ದೇಶಗಳಂದರೆ ಭಾರತ, ಶ್ರೀಲಂಕಾ, ಬ್ರೆಜಿಲ್ ಮುಂತಾದ ದೇಶಗಳು. ಈ ಅರ್ಥವ್ಯವಸ್ಥೆಯಲ್ಲಿ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ದ್ವಂದ್ವ ಬೆಲೆಯ ಪದ್ಧತಿ ಅಸ್ತಿತ್ವದಲ್ಲಿದೆ ಮಕ್ಕಳೇ. ಇದನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಏನಿದು ದ್ವಂದ್ವ ಬೆಲೆ ಅಂದರೆ ಕೆಲವಾರು ವಸ್ತುಗಳಿಗೆ ಲಾಭದಾಯಕವಾದ ದೃಷ್ಟಿಯಿಂದ, ಕೆಲವಾರು ವಸ್ತುಗಳಿಗೆ ಸಮಾಜ ಕಲ್ಯಾಣದ ದೃಷ್ಟಿಯಿಂದ ಬೆಲೆ ನಿರ್ಧರಿತವಾದರೆ ಅಂತಹ ಬೆಲೆಯನ್ನು ದ್ವಂದ್ವ ಬೆಲೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಭಾರತದಲ್ಲಿ ನೋಡಿ, ಅಡಿಗೆ ಅನಿಲ ವಸ್ತು
ಇದೆ ಅಲ್ವಾ, ಗ್ಯಾಸ್. ಅಡುಗೆಗೆ ಬಳಸ್ತೀವಲ್ಲ, ಗ್ಯಾಸ್ ಸ್ಟವ್ಗೆ ಯೂಸ್ ಮಾಡ್ತೀವಲ್ಲ, ಆ ಗ್ಯಾಸ್ ಸಿಲಿಂಡರ್. ಈ ಗ್ಯಾಸ್ ಸಿಲಿಂಡರ್ನ ಏನು ಮನೆಯ ಉಪಯೋಗಕ್ಕಾಗಿ, ಏನು ಗೃಹ ಬಳಕೆಗಾಗಿ ಬಳಸ್ತಾರೆ, ಅಲ್ಲಿ ಪಡಿತರ ವ್ಯವಸ್ಥೆಯ ಮೂಲಕ ನಿಯಂತ್ರಿತವಾದಂತಹ ಬೆಲೆಯಲ್ಲಿ ಸರ್ಕಾರವೇ ನಿರ್ಧರಿಸಿ ಅದನ್ನು ಪೂರೈಕೆ ಮಾಡುತ್ತೆ. ಅದು ಒಂದು ರೀತಿಯ ಬೆಲೆ. ಅದೇ ಅಡಿಗೆ ಅನಿಲವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ, ವ್ಯವಹಾರದ ಉದ್ದೇಶಕ್ಕಾಗಿ ಬಳಸೋರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ. ಅದಕ್ಕೆ ಬೆಲೆ ಖಾಸಗಿ ವಲಯ ನಿರ್ಧರಿಸುತ್ತೆ. ಹೀಗೆ ಒಂದೇ ವಸ್ತುವಿಗೆ ಸಮಾಜ ಕಲ್ಯಾಣದ ದೃಷ್ಟಿಯಿಂದ ನಿರ್ಧರಿಸುವ ಬೆಲೆ ಬೇರೆ ಇರುತ್ತೆ, ಲಾಭದ ದೃಷ್ಟಿಯಿಂದ ಬಳಸುವಂತಹ ಬೆಲೆ ಬೇರೆ ಇರುತ್ತೆ. ಹೀಗೆ ಬಳಸುವಂತಹ ಬೆಲೆಯನ್ನು ನಾವು ದ್ವಂದ್ವ ಬೆಲೆ ಅಂತ ಕರಿತೀವಿ. ಇದು ಅಸ್ತಿತ್ವದಲ್ಲಿರೋದು ನಮ್ಮ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಮಕ್ಕಳೇ. ಹಾಗಾದರೆ ಇದರ ಪ್ರಾಮುಖ್ಯತೆ ಏನು ಅಂದರೆ, ಈ ವ್ಯವಸ್ಥೆಯಲ್ಲಿ ಬೆಲೆ ಮತ್ತು ಯೋಜನಾ ವ್ಯವಸ್ಥೆ ಎರಡು ಒಟ್ಟಿಗೆ ಇರೋದ್ರಿಂದ ಅಧಿಕ ಸಮಸ್ಯೆಗಳನ್ನು ಇದು ಬಗೆಹರಿಸುತ್ತೆ. ಬೆಲೆ ಮತ್ತು ಯೋಜನಾ ವ್ಯವಸ್ಥೆಗಳು ಎರಡೂ ಕೂಡ ಒಟ್ಟಿಗೆ ಇರುತ್ತೆ. ಅಂದರೆ ಅನುಭೋಗಿಗಳೇ ಇಲ್ಲಿ ಮುಖ್ಯವಾಗಿರ್ತಾರೆ. ಆದಾಗ್ಯೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಗೆ ವಿರುದ್ಧವಾಗಿ ಇಲ್ಲಿ ಏನನ್ನು ಉತ್ಪಾದಿಸಬೇಕೆಂಬ ಆಯ್ಕೆಯಲ್ಲಿ ಸರ್ಕಾರವು ಕೂಡ ಹಸ್ತಕ್ಷೇಪ ಮಾಡುವುದು. ಸರ್ಕಾರವು ನಿರ್ದಿಷ್ಟ ಸರಕಿನ ಉತ್ಪಾದನೆಯನ್ನು ತಗ್ಗಿಸಬೇಕಾದ್ರೆ ಆ ವಸ್ತುವಿನ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸುತ್ತೆ. ಅದೇ ರೀತಿ ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಯನ್ನು ಉತ್ತೇಜಿಸಬೇಕು ಅಂದಾಗ ಸರ್ಕಾರ ಸಹಾಯಧನವನ್ನು ಕೂಡ ನೀಡುತ್ತೆ. ಹೀಗೆ ಏನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಅಲ್ಲಿ ಲಾಭದ ದೃಷ್ಟಿಕೋನದಲ್ಲಿ ಯಾವುದನ್ನೆಲ್ಲ ಉತ್ಪಾದನೆ ಮಾಡಬೇಕು, ಹಾಗೆ ಸಾಮಾಜಿಕ ಕಲ್ಯಾಣದ ದೃಷ್ಟಿಯಿಂದ ಯಾವುದನ್ನೆಲ್ಲ ಉತ್ಪಾದನೆ ಮಾಡಬೇಕು ಅನ್ನೋದೆಲ್ಲ ಕೂಡ ಸರ್ಕಾರ ನಿರ್ಧರಿಸುತ್ತೆ. ಹಾಗೆಯೇ ಇದು ಎಲ್ಲ ವರ್ಗದ ಜನರನ್ನು ಇದು ಗಮನದಲ್ಲಿ ಇಟ್ಕೊಂಡಿರುತ್ತೆ. ಖಾಸಗಿ ರಂಗವು ಕೂಡ ಗರಿಷ್ಠ ಲಾಭಕ್ಕಾಗಿ ಕನಿಷ್ಠ ವೆಚ್ಚದ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿದರೆ, ಸಾರ್ವಜನಿಕ ರಂಗ ಸಂಪನ್ಮೂಲಗಳ ತಳಹದಿಯ ಮೇಲೆ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಒಟ್ಟಾರೆ ಮಕ್ಕಳೇ, ಮೂರು ಅರ್ಥವ್ಯವಸ್ಥೆಯು ಆ ದೇಶದ ಆ ವ್ಯವಸ್ಥೆಗೆ ಅನುಗುಣವಾಗಿ ಅಲ್ಲಿ ಬಳಕೆ ಆಗ್ತಾ ಇದೆ. ಎಲ್ಲವೂ ಕೂಡ ಬೆಲೆ, ಅನುಭೋಗ, ಉತ್ಪಾದನೆ ಯಾವ ವ್ಯವಸ್ಥೆಯ ಅಡಿಯಲ್ಲಿ ನಿರ್ಧರಿತವಾಗ್ತಿದೆ ಅನ್ನುವುದರ ಆಧಾರದ ಮೇಲೆ ಅರ್ಥವ್ಯವಸ್ಥೆಯ ವಿಂಗಡಣೆ ಆಗಿದೆ. ಅರ್ಥವಾಯ್ತು ಅಲ್ಲೇ ಮಕ್ಕಳೇ? ಈ ಮೂರು ಅರ್ಥವ್ಯವಸ್ಥೆಯು ಕೂಡ ಪ್ರಪಂಚದ ವಿವಿಧ ದೇಶಗಳಲ್ಲಿ ಪ್ರಸ್ತುತ ಬಳಕೆಯಲ್ಲಿ ಇದೆ. ಧನ್ಯವಾದಗಳು ಮಕ್ಕಳೇ.